ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೆಸರು ಕಾಳು ದೋಸೆ ಯಾವ ಥರ ಮಾಡೋದಂತ ನೋಡೋಣ. ಇದು ವೆಯ್ಟ್ಲೆಸ್ಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಹೈ ಪ್ರೋಟೀನ್ ಇರೋದ್ರಿಂದ ಹೆಸರು ಕಾಳಲ್ಲಿ ಫಾಸ್ಟಾಗಿ ವೆಯ್ಟ್ಲೆಸ್ ಆಗ್ಬೋದು. ಟ್ರೈ ಮಾಡಿ ನೋಡಿ. 1 ಕಪ್ಪಷ್ಟು ಓವರ್ ನೈಟು ನೆನೆಸಿಡಬೇಕು ಹೆಸರು ಕಾಳನ್ನ. ನೆನೆಸಿಟ್ಟಿರುವಂಥ ಹೆಸರು ಕಾಳು 1 ಕಪ್, 1/4 ಇಂಚಷ್ಟು ಶುಂಠಿ, 2 ಮೆಣಸಿನ್ಕಾಯಿ, ಜೀರಿಗೆ 1/4 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ನೆನೆಸಿರೋಂಥ ಹೆಸರು ಕಾಳನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಜೀರಿಗೆ, 2 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಒಂದು ಅರ್ಧ ಲೋಟ ನೀರು ಹಾಕ್ಕೊಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಗ್ರೈಂಡ್ ಆಗಿದೆ. ನುಣ್ಣಗೆ ರುಬ್ಬಬೇಕು, ತರಿ ಇರಬಾರ್ದು. ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿರಬೇಕು. ಡಯಟ್ ಮಾಡೋರು ಯಾವ ಟೈಮಲ್ಲಾರ 1 ಟೈಮ್ ಯಾಡ್ ಮಾಡ್ಕೊಳ್ಳಿ. ತವ ಬಿಸಿಯಾಗಿದೆ. ಇವಾಗ ಹಿಟ್ಟನ್ನ ಹಾಕೊಳ್ಳೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೀವು ವೆಯ್ಟ್ಲೆಸ್ ಮಾಡೋರು ಈ ಥರ ಟ್ರೈ ಮಾಡಿ ನೋಡಿ. 1 ಮಂತಲ್ಲೇ ರಿಸಲ್ಟ್ ಬರುತ್ತೆ ನಿಮಗೆ. ನೈಟ್ ಈ ಥರ ದೋಸೆ ಒಂದೇ ಒಂದು ಸಾಕು, ಜಾಸ್ತಿ ಬೇಡ. ಸ್ವಲ್ಪ 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ತುಪ್ಪನಾರ ಹಾಕೋಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ. ಟ್ರೈ ಮಾಡಿ ನೋಡಿ. ಡಯಟ್ ಮಾಡೋರು ಕಾಯಿ ಚಟ್ನಿ ಏನು ಬೇಡ, ಹಾಗೆ ತಿನ್ನಿ. ನೋಡಿ, ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ಈ ಥರ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ಚಟ್ನಿ ಜೊತೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.